ಅವನ ಪರ್ಸ್ನಲ್ ವಿಷಯಗಳ ಬಗ್ಗೆ ಕೇಳಬಾರ್ದನ್ನೋ ಮತ್ತೊಂದು ಕಂಡೀಷನ್ ಬ್ರೇಕ್ ಮಾಡ್ತಾ ಹುಲಿ ಬೋನ್ನೊಳಗೆ ಜಿಂಕೆ ಮರಿ ಹೋದ ಹಾಗೆ ದ್ವೇಷದಿಂದ ರೊಚ್ಚಿಗೇಳ್ತಿರೋ ಅಗಸ್ತ್ಯ ಭಾರದ್ವಾಜ್ ಹತ್ರ ಹೋದ್ಲು. ಕರೆಕ್ಟಾಗಿ ಅವನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಅಹನ ಸ್ವಲ್ಪ ಹೆದರತ್ಲೆ ಅಂತ ಗಂಟ್ಲು ಸರಿ ಮಾಡ್ಕೊಂಡ್ಲು. ಆ ಸೌಂಡ್ ಕೇಳವನ ತನ್ನ ಕಡೆ ನೋಡ್ದ. ಅವನ ಕಣ್ಣುಗಳು ಕೆಂಪಾಗಿ ಕಾಣಿಸ್ತಿವೆ, ಆದರೆ ಈಗ ಅವಳು ಅದನ್ನು ಲೆಕ್ಕಿಸ್ಕೊಳ್ತಿಲ್ಲ. ತನ್ನ ಪ್ರಶ್ನೆಗೆ ಉತ್ತರ ಬೇಕು, ಅದೇ ಉದ್ದೇಶದಿಂದ ಮುಂದೆ ಬಂದು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂದ್ಲು. ಏನದು ಅಂತ ಕೋಪದಲ್ಲಿದ್ರು ಸಾಧಾರಣವಾಗಿ ಕೇಳ್ದ. ಇಲ್ಲಿಗೆ ಬಂದಾಗಿಂದ ನಿಮ್ಮ ಪೇರೆಂಟ್ಸ್, ಅದೇ ಅತ್ತೆಮ್ಮ ಮಾವನವರು ಕಾಣಿಸ್ತಿಲ್ಲ, ಯಾಕೆ ಅವ್ರು ಎಲ್ಲಿದ್ದಾರೆ ಅಂತ ಕೇಳಿದ್ಲು. ಕ್ಷಣಾರ್ಧದಲ್ಲಿ ಅವನ 2 ಕೈಗಳ ಮಧ್ಯೆ ಅಹನಾಳ ಕುತ್ತಿಗೆ ನುಜ್ಜುಗುಜ್ಜಾಗ್ತಾ ಇರುತ್ತೆ. ಅಗಸ್ತ್ಯ ಭಾರದ್ವಾಜಷ್ಟು ಉಗ್ರವಾಗಿ 2 ಕೈಗಳಿಂದ ಅವಳ ಕುತ್ತಿಗೆ ಪಟ್ಟಿ ಹಿಡಿದು ಅಮುಕ್ತಿದ್ದಾನೆ. ಸಡನ್ನಾಗಿ ಅವನ ಈ ವರ್ತನೆಗೆ ಅಹನಾಳಿಗೆ ಅರ್ಥ ಆಗದೆ ಕಳಿಸಿ ಹೋಗ್ತಿದ್ದಾಳೆ. ಅವನ ಕೈಯಲ್ಲಿ ತನ್ನ ಪ್ರಾಣ ಹೋಗ್ತಿದೆಯೇನೋ ಅಂತ ಹೆದರತ್ಲೆ ಪ್ರಾಣ ಉಳಿಸ್ಕೊಳ್ಳೋದಕ್ಕಾಗಿ ಸ್ವಲ್ಪ ಪ್ರಯತ್ನ ಪಡ್ತಾ ತನ್ನ ಕುತ್ತಿಗೆಯಿಂದ ಅವನ ಕೈಗಳನ್ನ ಬಿಡಿಸ್ಕೊಳ್ಳೋದಕ್ಕೆ ನೋಡ್ತಿದ್ದಾಳೆ. ಆದರೆ ಎಲ್ಲಿ ಸಾಧ್ಯ? ನಿಜಕ್ಕೂ ತಂದೆ ತಾಯಿಯ ಬಗ್ಗೆ ಉರಿದು ಹೋಗ್ತಿರೋ ಅಗಸ್ತ್ಯ ಭಾರದ್ವಾಜ್ ಅವನ ಹೆತ್ತವರ ಬಗ್ಗೆ ಕೇಳೋಷ್ಟರಲ್ಲಿ ಆ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅವನಿಗೆ ಸಾಧ್ಯ ಆಗ್ತಿಲ್ಲ. ಅಹನಾ ಬಂದು ಉರಿಯೋ ಜ್ವಾಲೆಗೆ ತುಪ್ಪ ಸುರಿದ ಹಾಗಾಯಿತು. ಪ್ಲೀಸ್ ನನ್ನ ಬಿಡಿ ಅಂತ ಹೇಳೋದಕ್ಕೆ ನೋಡ್ತಿದ್ದಾಳೆ, ಆದರೆ ಗಂಟ್ಲಿಂದ ಆ ಮಾತು ಹೊರಗೆ ಬರ್ತಿಲ್ಲ. ಅಷ್ಟು ಫೋರ್ಸ್ ಆಗಿ ಅಮುಕ್ತಿದ್ದಾನೆ. ಅಗಸ್ತ್ಯ ಭಾರದ್ವಾಜ್ 2 ಕಣ್ಣುಗಳನ್ನ ಇನ್ನಷ್ಟು ಕೆಂಪು ಮಾಡಿಕೊಂಡು, ಪ್ರತಿ ಬಾರಿ ಕಂಡೀಷನ್ಸ್ ಬ್ರೇಕ್ ಮಾಡ್ತಾ ಯಾಕೆ ಬರ್ತಿದ್ಯಾ? ನನ್ನ ಪರ್ಸ್ನಲ್ ವಿಷಯಗಳ ಬಗ್ಗೆ ತಲೆ ಹಾಕಬಾರ್ದಂಥ ಕಂಡೀಷ್ನಲ್ಲಿದೆ ತಾನೇ ಅನ್ನುತ್ತಾ ಅವಳ ಕುತ್ತಿಗೆ ಹಿಸುಕ್ತಿದ್ರೆ, ದೇವರೇ, ಈ ಕಂಡೀಷನ್ಸ್ ಈ ಗಲಾಟೆ ಕಾರಣ ಇದೆ, ಆದರೆ ನಾನು ಸಾಯೋದು ಗ್ಯಾರಂಟಿ ಅಂತ ಅಹನ ಮನಸ್ಸಿನಲ್ಲಿ ಅಂದ್ಕೊಂಡು ಹೆದರ್ತಿರ್ತಾಳೆ. ಇನ್ನೊಂದು ಕಂಡೀಷನ್ ಬ್ರೇಕ್ ಮಾಡಿದ್ರೆ ನನ್ನ ಕೈಯಲ್ಲಿ ಸಾಯ್ತೀಯಾ ಅಂತ ಹೇಳಿದ್ದೆ ತಾನೇ, ಆದರೂ ಯಾಕೆ ಕಂಡೀಷನ್ ಬ್ರೇಕ್ ಮಾಡಿದೆ ಅಂತ ಗಟ್ಟಿಯಾಗಿ ಕಿರ್ಚ್ತಾ ಅವಳ ಕುತ್ತಿಗೆಯನ್ನು ಒತ್ತುತ್ತಾ ಇದ್ದರೆ ಗಂಟಲಿನಿಂದ ಮಾತು ಹೊರಗೆ ಬರದೆ ನನ್ನ ಕ್ಷಮಿಸಿ ಅನ್ನೋ ಆಗ ಅಹನ 2 ಕೈಗಳನ್ನ ಮುಗಿತಾಳೆ. ಆದರೆ ನಮ್ಮ ನಾಯಕನಿಗೆ ಕರುಣೆ ದಯೆ ಅನ್ನೋ ಪದಾರ್ಥಗಳೇ ಇಲ್ಲದೆ ಇರೋದ್ರಿಂದ ಅವಳು ರಿಕ್ವೆಸ್ಟ್ ಮಾಡ್ತಿದ್ರು ಲೆಕ್ಕಿಸ್ತಾ ಇಲ್ಲ. ನಿಜಕ್ಕೂ ತನ್ನ ಪ್ರಾಣವನ್ನು ಹೇಗೆ ಉಳಿಸ್ಕೊಳ್ಬೇಕಂತ ಕೂಡ ಅವಳಿಗೆ ಅರ್ಥನೇ ಆಗ್ತಾ ಇಲ್ಲ. ಅಷ್ಟರಲ್ಲಿ ಪಾಕೆಟ್ನಲ್ಲಿ ಇದ್ದ ಅಗಸ್ತ್ಯ ಭಾರದ್ವಾಜ್ ಫೋನ್ ರಿಂಗ್ ಆಯಿತು. ಇವಾಗಾದರೂ ಬಿಡ್ತಾನೇನೋ ಅಂತ ಅಹನ ಪ್ರಾಣದ ಮೇಲೆ ಆಸೆ ಇಟ್ಕೊಂಡು ನೋಡ್ತಿದ್ದಾಳೆ. ಹಾಗೆ ಕಂಟಿನ್ಯೂ ಆಗಿ ಫೋನ್ ರಿಂಗ್ ಆಗ್ತಾನೇ ಇದ್ದರೆ ಮಧ್ಯದಲ್ಲಿ ಮಾಡೋ ಕೆಲಸವನ್ನು ಡಿಸ್ಟರ್ಬ್ ಮಾಡ್ತಿರೋ ಹಾಗೆ ಆ ರಿಂಗ್ ಸೌಂಡ್ ಮೇಲೆ ವಿರಕ್ತಿ ಹೊಂದುತ್ತಾ ಛೀ ಅನ್ನುತ್ತಾ ಅವಳನ್ನ ಜೋರಾಗಿ ತಳ್ಳಿಬಿಡ್ತಾನೆ. ಆ ಫೋರ್ಸ್ಗೆ ಅಹನ ಕೆಳಗೆ ಬೀಳೋದಕ್ಕೆ ಹೋಗಿ ಮತ್ತೆ ಅಷ್ಟರಲ್ಲಿ ತನ್ನಂತ ನಿಭಾಯಿಸ್ಕೊಂಡು ನಿಲ್ತಾಳೆ. ತನ್ನ ಕೋಪದಿಂದ ನೋಡ್ತಾ ಫೋನ್ ಕಡೆ ನೋಡುವಷ್ಟರಲ್ಲ ಅದು ಭಾಸ್ಕರ್ನಿಂದ ಬರ್ತಿರೋ ಕಾಲ್. ಇನ್ನು ಅಹನ ಒಂದು ಕ್ಷಣವೂ ಅಲ್ಲಿ ನಿಲ್ಲಿಲ್ಲ. ಹುಲಿ ಬಾಯಿಂದ ಹೊರಗೆ ಬಿದ್ದ ಹಾಗೆ ಫಾಸ್ಟಾಗಿ ಓಡ್ತಾ ಒಳಗಡೆ ಹೊರಟೋದ್ಲು. ಅವಳು ಹೋಗೋದನ್ನು ಕೂಡ ಕೋಪದಿಂದ ನೋಡ್ತಾ ಫೋನ್ ಲಿಫ್ಟ್ ಮಾಡಿ ಹಲೋ ಅಂದ ಅದೇ ಉಗ್ರವಾದ ವಾಯ್ಸ್ನಲ್ಲಿ. ಭಾಸ್ಕರ್ ಜೊತೆ ಫೋನ್ ಸಂಭಾಷಣೆ ಈಗ ನಡೆಯುತ್ತೆ. ಜನರ ಅಳುಗಳ ಕಿರುಚಾಟಗಳ ಮಧ್ಯೆ ಇರೋ ಭಾಸ್ಕರ್ ಆ ವಾಯ್ಸ್ ಕೇಳಿ ಕೊಂಚ ಕಂಗಾರು ಪಡ್ತಾ, ಏನು ಸರ್, ಏನೋ ಕೋಪದಲ್ಲಿದ್ದೀರಾ ಅಂತ ಕೇಳ್ತಾನೆ. ಆ ಹುಡುಗಿ ಏನು ಮನುಷ್ಯಳೋ ಏನು, ಪ್ರತಿ ಬಾರಿ ಕಂಡೀಷನ್ಸ್ ಬ್ರೇಕ್ ಮಾಡ್ತಾ ಬರ್ತಿದ್ದಾಳೆ ಅನ್ನೋತಾ ಕೋಪವನ್ನು ಭಾಸ್ಕರ್ ಮೇಲೆ ತೋರಿಸ್ತಾನೆ. ಅದನ್ನು ಕೇಳಿ ಭಾಸ್ಕರ್ ಅಹನಾಳ ಬಗ್ಗೆ ಕಂಗಾಲು ಪಡ್ತಿರ್ತಾನೆ. ಭಾಸ್ಕರ್ ಇರೋ ಪ್ಲೇಸ್ ಹೇಗಿದೆ ಅಂದರೆ, ವಯಸ್ಸಾದ ಒಬ್ಬರು ಶವವನ್ನು ಚಟ್ಟದ ಮೇಲೆ ಮಲಗಿಸಿಟ್ಟಿರ್ತಾರೆ. ಅಲ್ಲಿ ಸುಜಿ ಜೊತೆ ಇನ್ನು ಕೆಲವು ಹೆಂಗಸರು ಅಳ್ತಾ ಕಿರ್ಚಾಡ್ತಿರ್ತಾರೆ. ಅಗಸ್ತ್ಯ ಭಾರದ್ವಾಜ್ಗೆ ಆ ಅಳೋ ಸೌಂಡ್ ಕೇಳಿಸಿ, ಏನಯ್ಯ, ಏನೋ ಅಳೋ ಸೌಂಡ್ಗಳು ಕೇಳಿಸ್ತಿದೆ, ನಿಜಕ್ಕೂ ನೀನು ಎಲ್ಲಿದ್ದೀಯಾ ಅಂತ ಕೇಳ್ತಾನೆ. ಅದು ಸರ್, ನಮ್ಮ ಸುಜಿಯ ಮುತ್ತಾತ ತೀರು ಹೋಗಿದ್ದಾರೆ ಅಂತ ಊರಿಗೆ ಬಂದಿದ್ದೀವಿ ಸರ್. ಅವ್ರ ಮುತ್ತಾತನ ಬಗ್ಗೆ ಎಲ್ಲರೂ ಅಳ್ತಿದ್ದಾರೆ ಅಂತ ಭಾಸ್ಕರ್ ಇದ್ದ ವಿಷಯವನ್ನು ಹೇಳ್ತಾನೆ. ಏನು ಮನುಷ್ಯರೋ ಏನೋ ಅವರು, ಅಷ್ಟೊಂದು ಎಮೋಷನ್ಸ್ ಬೆಳೆಸ್ಕೊಳ್ಳೋದು ಯಾಕೆ, ಈಗ ಮೇಲಕ್ಕೆ ಹೋದ್ಮೇಲೆ ಅಳೋದು ಯಾಕೆ ಅಂತ ಕಿರಿಕಿರಿ ಮಾಡ್ಕೊಳ್ತಾನೆ. ಎಲ್ಲರೂ ನಿಮ್ಮ ಥರ ಇದ್ದರೆ ಈ ಸೃಷ್ಟಿಯೇ ನಾಶವಾಗೋಗುತ್ತೆ ಏನೋ ಅಂತ ಭಾಸ್ಕರ್ ಮನಸ್ಸಿನಲ್ಲಿ ಅಂದ್ಕೊಂಡ. ಇವಾಗ ಅವ್ರ ಅಳುವನ್ನು ಕೇಳಿಸೋದಕ್ಕೆ ನನಗೆ ಫೋನ್ ಮಾಡಿದ್ಯಾ ಅಂತ ಕಿರಿಕಿರಿಯಿಂದ ವಿಚಿತ್ರವಾಗಿ ಮಾತಾಡ್ದ. ಅದು ಸರ್, ನಾನು ಊರಿಗೆ ಬಂದಿದ್ದೀನಲ್ವ ಸರ್, ಒಂದು 4 ದಿನ ನಿಮ್ಮನ್ನು ಬಂದು ಭೇಟಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ ಸರ್ ಅಂತ ಅಂತಾನೆ. 4 ದಿನಾನಾ? ಆ ಹುಡುಗಿ ಹೆಲ್ತ್ ರಿಪೋರ್ಟ್ ತರೋದಕ್ಕೆ ಹೇಳಿದೆ ತಾನೇ ಅಂತ ಅನ್ನೋದೇ ಕೋಪದಲ್ಲಿ. ಹೆಲ್ತ್ ರಿಪೋರ್ಟ್ ಅನ್ನೋ ಅಷ್ಟರಲ್ಲಿ ಇನ್ನೂ ಹೆದರ್ತಾ, ಸರ್ ಅನ್ಕೊಡ್ದೆ ಜರ್ನಿ ಮಾಡಬೇಕಾಗಿ ಬಂತು ಸರ್, ಅದಕ್ಕೆ ಊರಿಗೆ ಬಂದೆ. ನಾನು ಬಂದ ತಕ್ಷಣ ನಿಮಗೆ ರಿಪೋರ್ಟ್ ಕೊಡ್ತೀನಿ ಸರ್ ಅಂತ ಏನೋ ಒಂದು ಸುಳ್ಳು ಹೇಳ್ದ. ಸರಿ,
ಆದರೆ ಈ ಹುಡುಗಿ ಮಾತ್ರ ನನ್ನ ಕೈಯಲ್ಲಿ ಯಾವಾಗ ಸಾಯ್ತಾಳೋ ಅರ್ಥ ಆಗ್ತಿಲ್ಲ ಅಂತಾನೆ ಅಹನಾಳ ಮೇಲಿನ ಕೋಪದಿಂದ. ಸ್ವಲ್ಪ ಶಾಂತರಾಗಿ ಸರ್, ನಾನು ಬಂದಮೇಲೆ ಅವಳ ಜೊತೆ ಮಾತಾಡ್ತೀನಿ. ನಿಮ್ಮ ಹತ್ರ ಬುದ್ಧಿವಂತಿಯಾಗಿರು ಅಂತ ಹೇಳ್ತೀನಿ. ದಯವಿಟ್ಟು ನಾನು ಬರೋವರೆಗೆ ಆ ಹುಡುಗಿ ನೀನು ಅನ್ಬೇಡಿ ಸರ್ ಅಂತಾನೆ. ಆದರೆ ಅಗಸ್ತ್ಯ ಕಡೆಯಿಂದ ಯಾವುದೇ ಆನ್ಸರ್ ಬರ್ತಿಲ್ಲ. ಅಹನಾಳ ಮೇಲೆ ಅಷ್ಟೊಂದು ಕೋಪದಲ್ಲಿದ್ದಾನೆ. ಭಾಸ್ಕರ್ ಅದನ್ನು ಅರ್ಥ ಮಾಡಿಕೊಂಡು, ನಾನು ಹೇಳೋದನ್ನು ಸ್ವಲ್ಪ ಕೇಳಿ ಸರ್. ಕಾಂಟ್ರಾಕ್ಟ್ ಮ್ಯಾರೇಜ್ಗೆ ಹುಡುಗಿಯರು ಸಿಗೋದು ಅಂದರೆ ತುಂಬ ಕಷ್ಟ ಸರ್. ಎಷ್ಟೋ ಪ್ರಯತ್ನಗಳು ಮಾಡಿದ್ಮೇಲೆ ಆ ಹುಡುಗಿ ಸಿಕ್ಕಿದ್ದಾಳೆ. ನಿಮ್ಮ ವರ್ತನೆ ನೋಡಿ ಆ ಹುಡುಗಿ ಓಡಿ ಹೋದ್ಲು ಅಂದರೆ ಮತ್ತೆ ನಿಮ್ಗೆ ಇಷ್ಟು ಬೇಗ ಇನ್ನೊಂದು ಹುಡುಗಿ ಸಿಗೋದು ತುಂಬಾ ಕಷ್ಟ. ಅದಕ್ಕೆ ಆ ಹುಡುಗಿ ಮೇಲೆ ನಿಮ್ಮ ಕೋಪನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸರ್. ನಾನು ಬಂದಮೇಲೆ ಅವಳ ಜೊತೆ ಮಾತಾಡ್ತೀನಿ ಅಂತ ಏನೋ ಹೇಳಿ ಸಮಾಧಾನ ಪಡಿಸೋದಕ್ಕೆ ನೋಡ್ತಾ ಇದ್ದರೆ, ಸರಿ ಬಿಡು, ಮೊದಲು ಆ ಅಳುವನ್ನು ಕೇಳೋದು ನಂಗೆ ಸಾಧ್ಯ ಆಗ್ತಿಲ್ಲ, ಇಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ದ. ಭಾಸ್ಕರ್ ಕೂಡ ಫೋನ್ ಇಟ್ಟು, ಪಾಪ ಅವಳನ್ನ ಭೇಟಿಯಾಗಿದ್ದು ಕಂಡೀಷನ್ಸ್ ಇರೋ ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಹೇಳೋದಕ್ಕೆ ಟೈಮ್ ಸಿಗ್ತಿಲ್ಲ. ನಿಜ ಹೇಳಬೇಕಂದ್ರೆ ಆ ಕಂಡೀಷನ್ಸ್ ಏನೇನು ಅನ್ನೋದು ನನಗೂ ಪೂರ್ತಿಯಾಗಿ ವಿವರವಾಗಿ ಗೊತ್ತಿಲ್ಲ. ಆ ಆಕ್ಸಿಡೆಂಟ್ ಆದ ಹುಡುಗಿಗೆ ತಿಳಿಬೇಕು ಅಂತ ಅಂದ್ಕೊಂಡು ಆ ಅಳುವಿನ ಮಧ್ಯೆ ಅಹನಾಳ ಬಗ್ಗೆ ಬಾಧೆ ಪಡ್ತಿರ್ತಾನೆ. ಇತ್ತ ಅಹನ ಒಳಗಡೆ ಓಡ್ ಬಂದು ಗಟ್ಟಿಯಾಗಿ ಡೋರ್ ಬೋಲ್ಟ್ ಹಾಕ್ಕೊಂಡು ಅಲ್ಲಿದ್ದ ವಾಟರ್ ಬಾಟಲ್ ಎತ್ತಿ ಕುಡಿದು ಆ ಬಾಟಲ್ ಖಾಲಿ ಮಾಡಿ, ನಾನು ಈ ಹುಲಿ ಬೋನ್ನಲ್ಲಿದ್ದರೆ ಸಾಯೋದು ಕಾಯಂ, ಹಾಗೆ ಅಂತ ಹೊರಗೆ ಹೋದರೂ ನಾನು ಬದುಕಿರ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲ ಅಂತ ಅನುಭವದಿಂದ ಅರ್ಥ ಆಯಿತು. ಮಾತಾಡಿದ್ರೆ ಕಂಡೀಷನ್ ಬ್ರೇಕ್ ಅಂತಾನೆ. ನಾನು ಯಾವ ಕಂಡೀಷನ್ ಬ್ರೇಕ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡು ಗಂಟಲು ನೋವಾಗ್ತಿದ್ರೆ ಗಂಟಲು ಹಿಡ್ಕೊಂಡು, ಹೆಣ್ಣುಮಗು ಅಂತಾನು ಸ್ವಲ್ಪನೂ ಕರುಣೆ ತೋರಿಸ್ಲಿಲ್ಲ. ಆ ವಿರಾಜ್ ಗಂಡಸು ಹೀಗೆ ಮಾಡದಿದ್ದಿದ್ರೆ ನನಗೆ ಈ ಮದುವೆ ಆಗ್ತಿರ್ಲಿಲ್ಲ, ಎಲ್ಲರೂ ನನ್ನ ಅಳಿಸೋರೆ ಅಂತ ತನ್ನ ಪರಿಸ್ಥಿತಿಗೆ ಕಣ್ಣೀರು ಹಾಕ್ತಿರ್ತಾಳೆ. ಅಹನ ಆ ವಿರಾಜ್ ಆಲೋಚನೆಗಳೊಂದಿಗೆ ಫ್ಲ್ಯಾಶ್ ಬ್ಯಾಕಿಗೆ ಹೋದ್ಲು. ವಿರಾಜ್ ಯಾಮಿನಿನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟ ತಕ್ಷಣ ಕಂಗ್ರ್ಯಾಚುಲೇಷನ್ಸ್ ಮೇಡಮ್ ಅಂತ ಎಲ್ಲರೂ ಚಪ್ಪಾಳೆನ ತರ್ತಿದ್ದಾರೆ. ಥ್ಯಾಂಕ್ ಯು ಅನ್ನುತ್ತಾ ಯಾಮಿನಿ ನಗ್ತಾ ಸ್ಟಾಫ್ ಮೆಂಬರ್ಸ್ ಜೊತೆ ಮಿಕ್ಸ್ ಆಗಿ ಹೋಗಿ ಶಾಕ್ನಲ್ಲಿರೋ ಅಹನಾಳನ್ನು ನೋಡಿ ಅವಳು ಕೂಡ ಆಶ್ಚರ್ಯಪಡ್ತಾಳೆ. ಯಾಮಿನಿ ಅವಳು ನೋಡಿದ ತಕ್ಷಣ ಆಕ್ಸಿಡೆಂಟ್ ಸೀನ್, ಅಹನ ತನ್ನ ಹತ್ರ 20,000 ವಸೂಲಿ ಮಾಡಿದ್ದು ಎಲ್ಲ ಕಣ್ಮುಂದೆ ಬಂದು ಕೋಪದಿಂದ ನೋಡ್ತಿರ್ತಾಳೆ. ಅವಳ ಕೋಪ ಅಹನಾಳಿಗೆ ಕೂಡ ಅರ್ಥ ಆಗುತ್ತೆ. ವಿರಾಜ್ ಸ್ಟಾಫ್ ಮೆಂಬರ್ಸ್ ಹೆಸರುಗಳನ್ನ ಅವರವರ ಡೆಸ್ಟಿನೇಷನ್ ಜೊತೆ ಪರಿಚಯಿಸ್ತಾ, ಹಾಗೆ ಅಹನಾಳನ್ನು ಕೂಡ ಪರಿಚಯಿಸ್ತಾ, ಈಕೆ ಅಹನ ಚಿಟ್ ಫಂಡ್ ಮನಿ ಕಲೆಕ್ಟ್ ಮಾಡೋ ಫೀಲ್ಡ್ ಅಸಿಸ್ಟೆಂಟ್ ಅಂತ ಪರಿಚಯಿಸ್ತಾನೆ. ಅಲ್ಲವಳು ಮಾಡೋ ವರ್ಕ್ ಏನಂತ ತಿಳಿಯುತ್ತಲೇ ಯಾಮಿನಿ ಅವಳನ್ನ ಇನ್ನೂ ಕೀಳಾಗಿ ನೋಡ್ತಾ, ಚೆನ್ನಾಗಿ ಸಿಕ್ಬಿದ್ದೆ ಅಹನ ಅಂತ ಅಂದ್ಕೊಳ್ತಾಳೆ. ಅವಳ ಉದ್ದೇಶ ಅಹನ ಕೂಡ ಅರ್ಥ ಆಗುತ್ತೆ. ಹೀಗೆ 2 ದಿನಗಳ ನಂತರ ವಿರಾಜ್ ಕ್ಯಾಬಿನ್ನಲ್ಲಿ ಅಹನ ಸಂತೋಷ ಪಡ್ತಾ ನಿಂತಿರ್ತಾಳೆ. ವಿರಾಜ್ ತನ್ನ ಚೇರ್ನಲ್ಲಿ ಕೂತಿರ್ತಾನೆ. ಏನಂತಿದ್ದೀರ ವಿರಾಜ್, ನನಗೆ ಪ್ರಮೋಷನ್ನ ಅಂತ ಅಹನ ಸಂತೋಷದಿಂದ ಕೇಳ್ತಾಳೆ. ವಿರಾಜ್ ಅಂತ ಹೆಸರು ಹಿಡಿದು ಕರೆದಿದ್ದಕ್ಕೆ ವಿರಾಜ್ ಕೋಪದಿಂದ ನೋಡ್ತಾನೆ. ಓ ಸಾರಿ, ಸಂತೋಷದಲ್ಲಿ ಬಾಯ್ ತಪ್ಪು ಬಂತು ಅಂದ್ಲು. ಆಫೀಸ್ನಲ್ಲಿ ಇನ್ನೆಂದು ಹಾಗೆ ಕರಿಬೇಡ, ಇದೇ ಲಾಸ್ಟ್ ಆ್ಯಂಡ್ ಫೈನಲ್ ವಾರ್ನಿಂಗ್ ಅಂತ ಸೀರಿಯಸ್ ಆಗಿ ಹೇಳ್ದ. ಸರಿ ಬಿಡಿ, ಇನ್ನು ಮುಂದೆ ಕರೆಯಲ್ಲ ಸರ್. ಪ್ರಮೋಷನ್ ಅಂದರೆ ಈಗ ನನಗೆ ಯಾವ ಪೋಸ್ಟ್ ಕೊಡ್ತೀರಾ, ಸ್ಯಾಲ್ರಿ ಎಷ್ಟು ಹೆಚ್ಚಾಗುತ್ತೆ ಅಂತ ಸಂತೋಷದಿಂದ ಕೇಳ್ತಾಳೆ. ನಿನಗೆ ಪೋಸ್ಟ್ ಡೆಸ್ಟಿಗ್ನೇಷನ್ ಹೆಚ್ಚಾಗಿದೆ, ಆದರೆ ಸ್ಯಾಲ್ರಿ ಹೆಚ್ಚಾಗಿಲ್ಲ ಅಂತಾನೆ. ಅದ್ಯಾಕೆ ಅಂತ ನಿರಾಶೆಯಿಂದ ಕೇಳ್ತಾಳೆ. ಕೆಲವು ಪ್ರಮೋಷನ್ಸ್ ಹಾಗೇ ಇರುತ್ತವೆ. ಫೀಲ್ಡ್ ಅಸಿಸ್ಟೆಂಟಾಗಿ ಮನಿ ಕಲೆಕ್ಟ್ ಮಾಡೋದಕ್ಕೆ ಅಲ್ಲಿ ಇಲ್ಲಿ ಅಲಿತಾ ತೊಂದರೆಗೆ ಸಿಲುಕಿಸ್ತಿದ್ಯಾ ಅಲ್ವಾ, ಇದು ಮಾತ್ರ ಆರಾಮಾಗಿ ಕೂತ್ಕೊಂಡು ಮಾಡೋ ಪೋಸ್ಟ್ ಅಂತ ಅಂತಾನೆ. ಏನದು ಪೋಸ್ಟ್ ಅಂತ ನಿರಾಸೆಯಿಂದಲೇ ಕೇಳ್ತಾಳೆ. ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಲ್ಲಿ ಯಾಮಿನಿ ಹತ್ರ ಡೇಟಾ ಆಪ್ರೇಟಿಂಗ್ ಅಸಿಸ್ಟೆಂಟ್ ಪೋಸ್ಟ್ ಅಂತಾನೆ. ಯಾಮಿನಿ ಹತ್ರ ಅನ್ನೋಷ್ಟರಲ್ಲಿ ಶಾಕ್ ಆಗ್ತಾಳೆ. ನನಗೆ ಆ ಪ್ರಮೋಷನ್ ಏನು ಬೇಡ ಅಂತ ನಿರಾಕರಿಸಿದ್ಲು. ಹುಚ್ಚು ಹಿಡ್ದಿದ್ಯಾ ನಿನಗೆ ಏನಾದರೂ, ನಿನಗೆ ವರ್ಕ್ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ಅಂತಾನೆ. ಇಲ್ಲ, ನಾನು ಮಾಡಲ್ಲ ಅಂತಾಳೆ. ಹೇಳೋದು ಕೇಳು, ಈ ವಿಷಯದ ಬಗ್ಗೆ ಯಾಮಿನಿ ಹೈಯರ್ ಅಫಿಷಿಯಲ್ಸ್ಗೆ ಇನ್ಫಾರ್ಮೇಷನ್ ಕಳಿಸಿದ್ಲು ಅಂದರೆ ಈಗ ನಿನಗಿರೋ ಪೋಸ್ಟ್ ಕೂಡ ಇರಲ್ಲ, ಇರೋ ಕೆಲಸ ಕೂಡ ಹೊರಟು ಹೋಗುತ್ತೆ. ಈ ಸಿಟಿಯಲ್ಲಿ ಇನ್ನೊಂದು ಕೆಲಸ ಗಿಟ್ಟಿಸ್ಕೊಳ್ಬೇಕಂದ್ರೆ ತುಂಬ ಕಷ್ಟಪಡಬೇಕು ಅಂತ ಅಂತಾನೆ. ನನಗೆ ಕೆಲಸ ಹೋದರೆ ಈ ಸಿಟಿಯಲ್ಲಿ ಬದುಕೋದು ಕಷ್ಟ ಅಂತ ಅವಳಿಗೆ ಗೊತ್ತು. ಕಾಳನಿಗೆ ಹೆದರಿ ತಮ್ಮ ಊರಿಗೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗದೆ ಇನ್ನು ಯಾವುದೇ ದಾರಿ ಇಲ್ಲದೆ ಕೊನೆಗೆ ಒಪ್ಕೊಂಡ್ಳು. ನಿನಗೇನು ದೂರ ಹೋಗ್ತಿಲ್ವಲ್ಲ ಅಹನ, ಯಾಮಿನಿ ಕ್ಯಾಬಿನ್ ನನ್ನ ಕ್ಯಾಬಿನ್ ಪಕ್ಕದಲ್ಲಿ ತಾನೇ. ಬುದ್ಧಿವಂತಿಯಾಗಿ ಅವಳು ಹೇಳಿದ ಕೆಲಸ ಹೇಳಿದ ಹಾಗೆ ಮಾಡಿದ್ರೆ ಸದ್ಯದಲ್ಲಿ ಇನ್ನೊಂದು ಪ್ರಮೋಷನ್ ಕೂಡ ಬರೋ ಚಾನ್ಸ್ ಇದೆ. ಹೋಗಿ ಯಾಮಿನಿನ ಮೀಟ್ ಮಾಡು ಅಂತ ಅಂತಾನೆ. ಮತ್ತೆ ಕೊಂಚ ಹೊತ್ತಿಗೆ ಅವಳು ಯಾಮಿನಿ ಮುಂದೆ ನಿಂತಿರ್ತಾಳೆ.
ಯಾಮಿನಿ ಚೇರ್ನಲ್ಲಿ ಗಾಂಭೀರ್ಯದಿಂದ ಕೂತು ಕೈಯಲ್ಲಿ ಪೆನ್ ಹಿಡಿದು ತಿರುಗಿಸ್ತಿರ್ತಾಳೆ. ಅವಳ ಹತ್ರ ಅಹನ ತಗ್ಗಿ ಬಗ್ಗಿ ಇರಬೇಕಾದ ಪರಿಸ್ಥಿತಿ. ಮೌನವಾಗಿ ನಿಂತಿರ್ತಾಳೆ. ಯಾಮಿನಿ ತನ್ನ ಹತ್ರಕ್ಕೆ ಬಂದು ನಿಂತು ಕೈಯಲ್ಲಿದ್ದ ಪೆನ್ನನ್ನು ಬೇಕಂತಲೇ ಅವಳ ಕಾಲುಗಳ ಹತ್ರ ಕೆಳಗೆ ಹಾಕ್ತಾಳೆ. ಹಾಗೆ ಯಾಕೆ ಕೆಳಗೆ ಹಾಕಿದ್ಲಂತ ಅಹನಾಗ ಅರ್ಥ ಆಗದೆ ಅವಳ ಕಡೆ ನೋಡ್ತಿದ್ರೆ, ಏನು ಹಾಗೆ ನೋಡ್ತಿದ್ಯಾ, ನನ್ನ ಕಾಲುಗಳ ಹತ್ರ ಬಿದ್ದಿರೋ ಪೆನ್ ತೆಗೆದುಕೊಡು ಅಂತ ಯಾಮಿನಿ ಅಹಂಕಾರದಿಂದ ಅಂತಾಳೆ. ಅವಳ ಅಹಂಕಾರ ನೋಡ್ತಿದ್ರೆ ಅಹನ ಕೋಪ ಬರ್ತಿದ್ರು ಅಲ್ಲಿ ಹೌದು ಅಲ್ಲ ಅನ್ನೋದಕ್ಕೆ ಸಾಧ್ಯ ಇಲ್ಲದ ಕಾರಣ ಅಹನ ಕೆಳಗೆ ಬಾಗಿ ಅವಳ ಕಾಲುಗಳ ಹತ್ತಿರದ ಪೆನ್ನನ್ನು ತೆಗಿತಿದ್ದಾಳೆ. ಅದನ್ನು ನೋಡಿ ಯಾಮಿನಿ ಕ್ರೂರವಾಗಿ ನಗ್ತಾ ಆ ಪೆನ್ ತೆಗೆದು ಕೊಡೋದನ್ನು ನೋಡ್ತಿದ್ದಾಳೆ. ನನ್ನ ಹತ್ರ ನೀನು ಬದುಕಿದು ಅಂತ ಯಾಮಿನಿ ಕಣ್ಣುಗಳಿಂದ ಅಹನಾಳಿಗೆ ಅರ್ಥ ಆಗುವಂತ ಹೇಳ್ತಾಳೆ. ಅಹನಾಳಿಗೆ ಅದು ಅರ್ಥ ಆದರೂ ಮೌನವಾಗಿರಬೇಕಾದ ಅನಿವಾರ್ಯದ ಪರಿಸ್ಥಿತಿ. ಯಾಮಿನಿ ಕೆಲವು ಫೈಲ್ಸ್ ಅವಳ ಮುಖಕ್ಕೆ ಎಸೆದ ಹಾಗೆ ತರ ಟೇಬಲ್ ಮೇಲೆ ಎಸೆದು ಸಂಜೆಯೊಳಗೆ ಇವರು ಕಂಪ್ಲೀಟ್ ಮಾಡಿ ನನಗೆ ಮೇಲ್ ಸೆಂಡ್ ಮಾಡು ಅಂತ ಅಂತಾಳೆ. ಇಷ್ಟೊಂದು ವರ್ಕ್ ಸಂಜೆಯೊಳಗೆ ಹೇಗಾಗುತ್ತೆ ಮೇಡಮ್ ಅಂತ ಅಂತಾಳೆ ಅಹನ. ಆಗಬೇಕು, ಆಫೀಸ್ ಟೈಮಿಂಗ್ಸ್ ಮುಗಿಯೋದ್ರೊಳಗೆ ವರ್ಕ್ ಕಂಪ್ಲೀಟ್ ಮಾಡಿ ತರಬೇಕು, ಆಗದಿದ್ರೆ ಇವತ್ತಿನ ಸ್ಯಾಲ್ರಿ ಕಟ್ ಆಗುತ್ತೆ ಅಂತಂತಾಳೆ. ಅದನ್ನು ಕೇಳಿ ಹೆದರ್ತಾ ಮೌನವಾಗಿ ಫೈಲ್ಸ್ ತಗೊಂಡು ಹೊಟ್ಟು ಹೋಗ್ತಾಳೆ. ಇನ್ನು ಊಟ ನೀರು ಇಲ್ಲದೆ ಲಂಚ್ ಬರುವಂತೆ ಸ್ಟಾಫ್ ಕರೆದ್ರು ಬೇಡ ಅಂತ ಹೇಳಿ ಸಿಸ್ಟಮ್ನಲ್ಲಿ ಆ ವರ್ಕನ್ನು ಮಾಡ್ತಿರ್ತಾಳೆ. ಒಂದು ಕ್ಷಣವೂ ರಿಲ್ಯಾಕ್ಸ್ ಆಗದೆ ಸಂಜೆಗೆ ಅಂದ್ಕೊಂಡು ವರ್ಕ್ ಕಂಪ್ಲೀಟ್ ಮಾಡಿ ಅವಳ ಮುಂದೆ ಇಡ್ತಾಳೆ. ಗುಡ್, ನನ್ನ ಹತ್ರ ವರ್ಕ್ ಹೀಗೆ ಇರುತ್ತೆ, ಹೀಗೆ ಮಾಡಬೇಕು ಅಂತ ಪೊಗರಿನಿಂದ ಹೇಳ್ತಾಳೆ ಯಾಮಿನಿ. ಆಫೀಸ್ ಆದಮೇಲೆ ವಿರಾಜ್ ಅಹನ ಪಾರ್ಕ್ನಲ್ಲಿ ಮೀಟು ಮಾಡ್ತಾರೆ. ಅವರು ನನ್ನ ಟಾರ್ಚರ್ ಮಾಡೋದಕ್ಕೆ ನನ್ನ ಆ ಪೋಸ್ಟ್ಗೆ ತಗೊಂಡಿದ್ದಾರೆ ಅಂತ ಅಹನ ಕಣ್ಣೀರು ಹಾಕ್ತಾ ಹೇಳ್ತಾ ಇದ್ದರೆ, ಕೆಲಸ ಅಂದರೆ ಇಂಥ ತೊಂದರೆಗಳು ತಪ್ಪಲ್ಲ ಅಹನ, ನಿನಗೆ ವರ್ಕ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಹೆಚ್ಚಾಗುತ್ತೆ ಅಂತ ಅವಳ ಬಾಧಿನ ಲೆಕ್ಕಿಸ್ಕೊಳ್ಳದೆ ಅವನ ಧೋರಣೆಯಲ್ಲಿ ಅವನು ಹೇಳ್ತಾ ಅವಳ ಹೆಗಲ ಮೇಲೆ ಕೈ ಹಾಕಿ ನಮ್ಮ ಮದುವೆ ಆದಮೇಲೆ ಜಾಬ್ ಬಿಟ್ಟು ಮನೆಯಲ್ಲಿ ಇರ್ಬೋದು ಬಿಡು ಅಂತ ಹೇಳ್ತಿದ್ರೆ ಯಾಮಿನಿ ಮರ್ಯಾಗಿ ನಿಂತವ್ರನ್ನ ನೋಡ್ತಾ ಓಹೋ ಇವರಿಬ್ಬರು ಪ್ರೇಮಿಗಳ ಅಂತ ಅಂದ್ಕೊಂಡು ಪೊಗರಿನಿಂದ ನಗ್ತಾಳೆ. ಅಂದಿನಿಂದ ಯಾಮಿನಿ ಒಂದು ಕಡೆ ಅಹನಾಳಿಗೆ ವರ್ಕ್ನಲ್ಲಿ ಟಾರ್ಚರ್ ಇನ್ನೂ ಹೆಚ್ಚಿಸ್ತಾ ವಿರಾಜ್ ಜೊತೆ ಕ್ಲೋಸಾಗಿ ಮೂವ್ ಆಗ್ತಿರ್ತಾಳೆ. ಆಫೀಸ್ ವಿಷಯಗಳಿಗಾಗಿ ಹಾಗಿರ್ತಾದೇರೇನೋ ಅಂತ ಅಹನ ಅಂತ ಅಂದ್ಕೊಳ್ತಿರ್ತಾಳೆ. ಯಾಮಿನಿ ಬೇಕಂತಾನೆ ಅಹನಾಳಿಗೆ ಹೆವಿ ವರ್ಕ್ ಕೊಟ್ಬಿಟ್ಟು ಅಂದ್ಕೊಂಡ ಟೈಮ್ಗೆ ವರ್ಕ್ ಕಂಪ್ಲೀಟ್ ಮಾಡ್ತಿಲ್ಲ ಅಂತ ಅವಳನ್ನ ಇಷ್ಟ ಬಂದ ಹಾಗೆ ಬೈದು ಫೈಲನ್ನು ಅಹನ ಮುಖಕ್ಕೆ ಎಸೆದ ಸಂದರ್ಭಗಳು ಎಷ್ಟೋ ಇವೆ. ಅಹನಾಳಿಗೆ ಮತ್ತೊಂದು ದಾರಿ ಇಲ್ಲದೆ ಬಾಧೆ ಪಡುತ್ತಲೇ ಮೌನವಾಗ ಟಾರ್ಚರ್ ಪರಿಸ್ಥಿತಿಯನ್ನು ಅನುಭವಿಸ್ತಿರ್ತಾಳೆ. ವಿರಾಜ್ ಯಾಮಿನಿ ಇಬ್ಬರು ಒಂದೇ ಕ್ಯಾಬಿನಲ್ಲಿ ಕೂತು ಲಂಚ್ ಮಾಡೋಷ್ಟು ಮಟ್ಟಿಗೆ ಕ್ಲೋಸ್ನೆಸ್ ಅವರ ಮಧ್ಯೆ ಬೆಳೆಯುತ್ತೆ. ಯಾಮಿನಿ ಆರ್ಡರ್ ಪ್ರಕಾರ ಅಹನ ನಿಂತುಕೊಂಡವರ ಕ್ಯಾರೇಜ್ಗಳನ್ನ ಓಪನ್ ಮಾಡಿ ಪಕ್ಕದಲ್ಲೇ ಕೂತಿರೋ ಇಬ್ಬರಿಗೂ ಊಟ ಬಡಿಸ್ತಿರ್ತಾಳೆ. ಯಾಮಿನಿ ವಿರಾಜ್ ನಗ್ತಾ ಮಾತಾಡ್ತಾ ಊಟವನ್ನು ಮಾಡ್ತಿರ್ತಾರೆ. ಯಾಮಿನಿ ಅಹನಾಳನ್ನು ಕನ್ನಿಂಗಾಗಿ ನೋಡ್ತಾ ಈ ಸ್ವೀಟ್ ನಾನೇ ಮಾಡಿದ್ದು ವಿರಾಜ್, ಒಂದು ಬಾರಿ ಟೇಸ್ಟ್ ಮಾಡು ಅನ್ನುತ್ತಾ ಒಂದು ಸ್ವೀಟ್ ವಿರಾಜ್ ಬಾಯಿಗೆ ಇಡ್ತಾಳೆ. ವಿರಾಜ್ ಕೂಡ ನಗ್ತಾ ಆ ಸ್ವೀಟನ್ನು ತಿಂತಾ ಇರ್ತಾನೆ. ಅದನ್ನು ನೋಡ್ತಿರೋ ಅಹನಾಳಿಗೆ ಗುಂಡಿಗೆ ಒಡೆದ ಹಾಗಾಗುತ್ತೆ. ಆ ದಿನ ಸಂಜೆ ಪಾರ್ಕ್ನಲ್ಲಿ ಅದೇ ವಿಷಯದ ಬಗ್ಗೆ ವಿರಾಜನ್ನು ನಿಲ್ಲಿಸಿ ಕೇಳ್ತಾಳೆ, ಅದೇನೋ ಫ್ರೆಂಡ್ಲಿಯಾಗಿ ನಡೆದಿದ್ದು, ನಮ್ಮನ್ನು ಅವಮಾನಿಸ್ಬೇಡ ಅಂತ ವಿರಾಜ್ ಅವಳ ಮಾತುಗಳನ್ನ ತಳ್ಳಿ ಹಾಕ್ತಾನೆ. ನಿಜಾನೇನೋ ಅಂತ ಅಹನ ಅಂದ್ಕೊಳ್ತಾಳೆ. ಒಂದು ಕಡೆಯಿಂದ ಯಾಮಿನಿ ಅವರಿಬ್ಬರನ್ನ ವಾಚ್ ಮಾಡ್ತಾನೆ ಇರ್ತಾಳೆ. ಹೀಗೆ ಅಹನಾಳಿಗೆ ಆ ಆಫೀಸ್ನಲ್ಲಿ ಯಾಮಿನಿ ಟಾರ್ಚರ್ನಿಂದಲೇ ದಿನ ಕಳೀತಿತ್ತು. ವಿರಾಜ್ಗೆ ಇಷ್ಟು ಬಾರಿ ಹೇಳಿದರೂ ಲೆಕ್ಕಿಸ್ಕೊಳ್ತಿರಲಿಲ್ಲ. ಜಾಬ್ ಅಂದರೆ ಹಾಗೆ ಇರುತ್ತೆ ಅಂತ ಸಮಾಧಾನ ಹೇಳ್ತಿದ್ದ. ಆದರೆ ಎಂದಿಗಾದರೂ ಅಹನ ಚಿಟ್ ಫಂಡ್ ಆ್ಯಂಡ್ ಫೈನಾನ್ಸ್ ಸಂಸ್ಥೆಗೆ ಬಾಸ್ ಆಗ್ತಾಳೆ ಅಂತ ಅಹನ ಯಾಮಿನಿ ವಿರಾಜ್ ಅಂದ್ಕೊಂಡಿರಲಿಲ್ಲ. ಅಹನ ಮುಂದೆ ಆ ಇಬ್ಬರು ತಲೆ ತಗ್ಸೋ ಪರಿಸ್ಥಿತಿ ಬರುತ್ತೆ ಅಂತ ಭಾವಿಸಿರಲಿಲ್ಲ. ಅಂದರೆ ಯಾಮಿನಿ ಕೈಯಲ್ಲಿ ಅಹನ ಟಾರ್ಚರ್ ಫೇಸ್ ಮಾಡಿದ್ದು ಗೋಲ್ಡನ್ ಸ್ಟಾರ್ ಚಿಟ್ ಫಂಡ್ ಆ್ಯಂಡ್ ಫೈನಾನ್ಸ್ ಸಂಸ್ಥೆಯಲ್ಲೇ. ಅಹನ ಆಗತ ಕಾಲವನ್ನು ನೆನಪು ಮಾಡ್ಕೊಂಡು ಕಣ್ಣೀರು ಹಾಕ್ತಾ ಗೋಡೆ ಹೊರಗೆ ಕೆಳಗೆ ಕೂತು ಆ ಇಬ್ಬರು ನನ್ನನ್ನು ಮೋಸ ಮಾಡಿದ್ರು. ವಿರಾಜ್ ಕಷ್ಟ ಸಮಯದಲ್ಲಿ ನಾನು ಬಿಟ್ಟು ಆ ಯಾಮಿನಿ ಹತ್ರ ಸೇರಿದ. ಅವರ ಮೇಲೆ ಸೇಡ್ ತೀರಿಸ್ಕೊಳ್ಳೋ ಅವಕಾಶ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ತಿರ್ಬೇಕಾದ್ರೆ ಡೋರ್ ಸೌಂಡ್ ಆಯಿತು. ಆ ನೆನಪುಗಳಿಂದ ಹೊರಗೆ ಬಂದು ಗೋಡೆ ಗಡಿಯಾರದ ಕಡೆ ನೋಡೋಷ್ಟರ ಟೈಮ್ ಮಧ್ಯಾಹ್ನ 12:30 ಆಗಿತ್ತು. ಓ, ಲಂಚ್ ಮಾಡೋದಕ್ಕೆ ಗಂಗಾ ಬಂದು ಡೋರ್ ತರ್ತಿದ್ದಾಳೆ ಅನಿಸುತ್ತೆ. ಮತ್ತು ಟೈಮ್ಗೆ ಊಟ ಮಾಡದಿದ್ರೆ ಆ ರಾಕ್ಷಸ ಗಂಗಾಳನ್ನು ಶೂಟ್ ಮಾಡಿದ್ರು ಮಾಡ್ತಾನೆ ಅಂತ ಅಂದ್ಕೊಂಡು ಹೆದರಿ ಕಣ್ಣೀರು ಒರೆಸ್ಕೊಂಡು ಹೋಗಿ ಡೋರ್ ಓಪನ್ ಮಾಡ್ತಾಳೆ. ಹಾಗೆ ಡೋರ್ ಓಪನ್ ಆಗತ್ಲೇ ಅಗಸ್ತ್ಯ ನುಕ್ಕೊಂಡು ಬಂದು ಹಾಗೆ ಒಳಗಡೆ ಬರ್ತಾನೆ. ಅಗಸ್ತ್ಯನ ಹೊಸ
ಆರ್ಡರ್. ಮತ್ತು ಈಗಿನ ಡಯಟ್ ಪ್ಲ್ಯಾನ್ ನೋಡಿ, ಗಂಗಾಳ ಬದಲಾಗಿ ಅಗಸ್ತ್ಯ ಒಳಗೆ ಬರೋ ಅಷ್ಟರಲ್ಲೇ ಒಂದೇ ಏಟಿಗೆ ಬಿಕ್ಕಳಿಸಿ ಹೋಗ್ತಾಳೆ. ಎದುರುಗಡೆ ಅಗಸ್ತ್ಯ ಭಾರದ್ವಾಜ್ 6.2 ಕಟ್ಔಟ್ ಕಾಣಿಸ್ತಿದೆ, ನಡುಕ್ತಾ ನೋಡ್ತಿದ್ದಾಳೆ. ಅಗಸ್ತ್ಯ ಅವಳನ್ನ ನೇರವಾಗಿ ನೋಡ್ತಿದ್ದಾನೆ. ಯಾಕೆ ಹಾಗೆ ನೋಡ್ತಿದ್ದೀರಾ ಅಂತ ಹೆದರಿಕೆಯಿಂದ ಕೇಳ್ತಾಳೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಷ್ಟು ಗಂಟೆಗೆ ಮಾಡಿದೆ ಅಂತ ಕೇಳ್ತಾನೆ. ಅದು 7 ಗಂಟೆ ಆಗಿರುತ್ತೆ ಅನಿಸುತ್ತೆ, ಮತ್ತಿನ್ನು ಲಂಚ್ ಮಾಡಿಲ್ವಂತೆ ಅಂತ ಸೀರಿಯಸ್ ಆಗಿ ಕೇಳ್ತಾನೆ. ಈಗ ಮಾಡೋಣ ಅಂತ ಬರ್ತಿದ್ದೆ, ಅಷ್ಟು ನೀವು ಬಂದ್ರಿ ಅಂತ ಅಂತಾಳೆ. ಪಾಕೆಟ್ನಿಂದ ಒಂದು ಪೇಪರ್ ತೆಗೆದು ಅವಳಿಗೆ ಕೊಡ್ತಾನೆ. ಏನಾಗಿರ್ಬೋದು ಅಂತ ಅಂದ್ಕೊಳ್ಳೋದ್ಲೆ ಓಪನ್ ಮಾಡಿ ನೋಡ್ತಾಳೆ. ಅದು ದಿನ ಅವಳು ತಗೋಬೇಕಾದ ಡಯಟ್ ಆ್ಯಂಡ್ ಎಕ್ಸಸೈಸ್ ಯೋಗ ಲಿಸ್ಟ್. ಮುಂಜಾನೆ 6 ಗಂಟೆಗೆ ಏಳಬೇಕು, ಅವಳ ಕಾಲಕೃತ್ಯಗಳನ್ನೆಲ್ಲ ಮುಗಿಸ್ಕೊಂಡು 7ವರೆಗೆ ಎಕ್ಸಸೈಸ್ ಮಾಡಬೇಕು. 7 ಆದಮೇಲೆ ಫ್ರೆಶ್ ಆಗಿ ಬಂದು ನಟ್ಸ್, ಲೀವ್ಸ್, ಪೌಷ್ಟಿಕಾಂಶ ಇರೋ ಬ್ರೇಕ್ಫಾಸ್ಟ್, ಆಮೇಲೆ 1 ಗ್ಲಾಸ್ ಹಾಲು. ಅವುಗಳನ್ನ ತೊಗೊಂಡ ತಕ್ಷಣ ಕೂತ್ಕೊಳ್ಬಾರ್ದು, ಮಲಗಬಾರ್ದು. ಏನಾದರೂ ಕೆಲಸ ಇದ್ರೆ ಮಾಡ್ಕೊಳ್ಬೇಕು ಅಥವಾ ಅತ್ತ ನಡಿಬೇಕು. ಮಧ್ಯಾಹ್ನ 12 ಗಂಟೆ 30 ನಿಮಿಷಕ್ಕೆ ವೀಕ್ಲಿ 5 ಡೇಸ್ ಬೇಳೆಕಾಳುಗಳು, ಸೊಪ್ಪುಗಳು, ಪನ್ನೀರ್, ತರಕಾರಿಗಳು ವಿತ್ ಪ್ರೋಟೀನ್ ಇರೋ ಪೌಷ್ಟಿಕಾಂಶದ ಊಟ. ಇನ್ನು 2 ಡೇಸ್ ನಾನ್ ವೆಜ್, ಚಿಕನ್, ಮಟನ್, ಫಿಶ್, ಫ್ರಾನ್ಸ್ ಅವಳಿಷ್ಟ. ದಿನ ಲಂಚ್ ಆದಮೇಲೆ 1 ಗಂಟೆ ರಿಲ್ಯಾಕ್ಸ್ ಆಗಿ ರೆಸ್ಟ್. ಆಮೇಲೆ ವೇಟ್ ಹೆಚ್ಚಾಗದಂತೆ ಮತ್ತೇನಾದರೂ ಸಣ್ಣ ಸಣ್ಣ ಕೆಲಸ ಅಥವಾ ವಾಕಿಂಗ್ ಮಾಡಬೇಕು. ಈವ್ನಿಂಗ್ 5ಗೆ ಜ್ಯೂಸ್ ಅಥವಾ ಮಿಲ್ಕ್ ವಿತ್ ಸ್ನ್ಯಾಕ್ಸ್, ನೋ ಆಯಿಲ್ ಫುಡ್. ಡಿನ್ನರ್ಗೆ ಮುಂಚೆ ಯೋಗ ಮಾಡಬೇಕು. ನೈಟ್ 8ಗೆ ಬೇಗ ಡೈಜೆಷನ್ ಆಗೋ ಪೌಷ್ಟಿಕಾಂಶ ಡಿನ್ನರ್ ಆದಮೇಲೆ ಒಂದು 30 ನಿಮಿಷ ಅತ್ತ ವಾಕಿಂಗ್ ಮಾಡಿ ಪ್ರಶಾಂತವಾಗಿ ಮಲಗಬೇಕು. ಆ ಲಿಸ್ಟೆಲ್ಲ ಓದಿ ಕ್ವೆಶ್ಚನ್ ಮಾರ್ಕ್ ಫೇಸ್ನೊಂದಿಗೆ ಅಗಸ್ತ್ಯನ ಕಡೆ ಬರ್ತಾಳೆ. ಮುಂದೆ ನಿನಗೆ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಬರದೆ ಬೇಗ ಪ್ರೆಗ್ನೆಂಟ್ ಆಗೋದಕ್ಕೆ ಡಯಟಿಷಿಯನ್ ಹತ್ರದಿಂದ ತಂದಿರೋ ನಿನ್ನ ಡಯಟ್ ಲಿಸ್ಟ್. ಇದರಲ್ಲಿ ಯಾವುದಾದ್ರೂ ಒಂದು ಮಿಸ್ ಆದರೂ ನನ್ನ ಕೈಯಲ್ಲಿ ಸಾಯ್ತೀಯಾ ಅಂತಾನೆ ರೌದ್ರವಾಗಿ. ಲಾಸ್ಟ್ ವರ್ಡ್ ಕೇಳಿ ಎದುರು ಹೋಗಿ ಸರಿ ಅನ್ನೋ ತಲೆ ಆಡಿಸ್ತಾಳೆ. ಆಲ್ರೆಡಿ ಲಿಸ್ಟ್ ಗಂಗಾಳಿ ಕೂಡ ಕೊಟ್ಟಿದ್ದೀನಿ, ಏನೇನು ಎಷ್ಟು ಗ್ರಾಮ್ಸ್ ನಿನಗೆ ಕೊಡಬೇಕಂತ ಅವಳ ಹತ್ರ ಲಿಸ್ಟ್ ಇದೆ. ಅವಳನ್ನ ಕೂಡ ಕರೆಕ್ಟಾಗಿ ಫಾಲೋ ಮಾಡೋದಕ್ಕೆ ಹೇಳಿದ್ದೀನಿ. ಇಬ್ಬರಲ್ಲಿ ಯಾರು ಇದನ್ನು ಮಿಸ್ ಮಾಡಿದ್ರು ನನ್ನ ರಿವಾಲ್ವರ್ ಬುಲೆಟ್ಗೆ ಮುಂಚೆ ಯಾರು ಬಲಿ ಆಗಬೇಕಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಇವಾಗ ಲಂಚ್ ಟೈಮ್ ಆಗಿದೆ ತಾನೇ, ಹೋಗಿ ಲಂಚ್ ಮಾಡು ಅಂತ ಹೇಳಿ ಹೊರಟೋಗ್ತಾನೆ. ಅಮ್ಮೋ, ನಾನು ಪ್ರೆಗ್ನೆಂಟ್ ಆಗಬೇಕಂತ ಇವನಿಗೆ ಯಾಕೆ ಇಷ್ಟೊಂದು ತರಾತುರಿ ಇದೆ? ಎಂಥ ಪರಿಸ್ಥಿತಿಯಲ್ಲೂ ಇವನ ಜೆರಾಕ್ಸ್ ರಾಕ್ಷಸನನ್ನು ಈ ಭೂಮಿ ಮೇಲೆ ತರಬಾರ್ದು ಅಂತ ಅಂದ್ಕೊಳ್ತಿರ್ಬೇಕಾದ್ರೆ ಮೇಡಮ್ ಅನ್ನುತ್ತಾ ಗಂಗಾ ಆತುರವಾಗಿ ಅಲ್ಲಿಗೆ ಬರ್ತಾಳೆ. ಅವಳ ಆತುರ ನೋಡ್ತಿದ್ದಂತೆ ಲಂಚ್ ಟೈಮ್ ಆಗಿದೆ ಮೇಡಮ್, ಬೇಗ ಊಟಕ್ಕೆ ಬನ್ನಿ, ಇಲ್ದಿದ್ರೆ ನಮ್ಮಿಬ್ಬರು ಪ್ರಾಣ ಉಳಿಯಲ್ಲ ಅಂತ ಹೇಳಿ ಅಹನಾಳ ಕೈ ಹಿಡಿದು ಎದರ್ತಾ ಎಳ್ಕೊಂಡು ಹೋಗೋ ಹಾಗೆ ಕರ್ಕೊಂಡು ಹೋಗ್ತಾಳೆ. ಡೈನಿಂಗ್ ಟೇಬಲ್ ಹತ್ರ ನಡೆದ ಹಠ. ಸ್ವಲ್ಪ ಹೊತ್ತಿಗೆ ಅಹನಾಳನ್ನ ಡೈನಿಂಗ್ ಟೇಬಲ್ ಹತ್ರ ಕೂರಿಸಿ ಅವಳು ಪ್ಲೇಟ್ನಲ್ಲಿ ಊಟ ಬಡಿಸ್ತಾಳೆ ಅನ್ನೋದಕ್ಕಿಂತ ಪಲ್ಯಗಳನ್ನ ಬಡಿಸ್ತಾಳೆ ಅಂದರೆ ಕರೆಕ್ಟೇನೋ. ಯಾಕಂದರೆ ಪ್ಲೇಟ್ನಲ್ಲಿ ಊಟ 1 ಭಾಗ ಇದ್ದರೆ ಪಲ್ಯಗಳು 3 ಭಾಗ ಇವೆ. ಇದೇನು ಊಟ ಇಷ್ಟು ಕಡಿಮೆ ಇಟ್ಟು ಪಲ್ಯಗಳನ್ನ ಜಾಸ್ತಿ ಆಗ್ತಿದೆಯಾ ಅಂತ ಅಹನ ಅಂತ ಇರಬೇಕಾದ್ರೆ, ಅಮ್ಮೋ ಇದು ಕರೆಕ್ಟಾಗಿ ತೂಕ ಮಾಡಿದ ಫುಡ್ ಮೇಡಮ್, ಇದಕ್ಕಿಂತ ಜಾಸ್ತಿ ಇಡಬಾರ್ದು ಅಂತ ಸರ್ ಆರ್ಡರ್ ಅನ್ನುತ್ತಾ ಪ್ಲೇಟ್ನಲ್ಲಿ ಚಪಾತಿ ಇಡ್ತಾಳೆ. ಅದೆಲ್ಲ ಗಂಗಾ, ಇಷ್ಟೊಂದು ಪಲ್ಯಗಳನ್ನ ತಿಂದರೆ ನನಗೆ ಹೊಟ್ಟೆಯಲ್ಲಿ ಉರಿ ಬರುತ್ತೇನೋ ಅಂತ ಅಂತಾಳೆ. ನಿಮಗೆ ಆ ಭಯ ಬೇಡಮ್ಮ, ಉಪ್ಪು ಖಾರ ತುಂಬ ಅಂದರೆ ತುಂಬ ಕಡಿಮೆ ಇದೆ. ಅಂದರೆ ಡಯಟ್ ಲಿಸ್ಟ್ನಲ್ಲಿ ಎಷ್ಟು ಉಪ್ಪು ಖಾರ ಹಾಕಬೇಕಂತ ಕೂಡ ಇದೆಯಮ್ಮ, ಅದರಂತೆ ಹಾಕಿದ್ದೀನಿ ಅಂತಾಳೆ ಗಂಗಾ. ಅಹನಾಳಿಗೆ ಆ ಪ್ಲೇಟ್ ನೋಡುತ್ತಲೇ ಇದ್ದ ಹಸಿವು ಕೂಡ ಸತ್ತು ಹೋಗ್ತಿರುತ್ತೆ. ಯಾಕಂದ್ರೆ ಅವಳಿಗೆ ಇಷ್ಟ ಇಲ್ಲದ ಪಲ್ಯಗಳು ಕೂಡ ಇವೆ ಅದರಲ್ಲಿ. ಈ ಮಶ್ರೂಮ್ ಕರಿ ನನಗೆ ಇಷ್ಟ ಇಲ್ಲ ತಾನೇ ಗಂಗಾ ಅಂತ ಅಂತಾಳೆ. ಗಂಗಾ ಕಡೆಯಿಂದ ಆನ್ಸರ್ ಬರೋದಕ್ಕಿಂತ ಮುಂಚೆ ಏಯ್ ಅನ್ನೋ ಒಂದು ಅರಚಾಟ ಕೇಳಿಸ್ತು. ಇಬ್ಬರು ಆ ಅರಚಾಟ ಕೇಳಿ ಹೆದರುತ್ತಿರಬೇಕಾದ್ರೆ ಅಗಸ್ತ್ಯ ಅಲ್ಲಿಗೆ ಬಂದು, ಗಂಗಾ ಡಯಟ್ ಲಿಸ್ಟ್ ಫಾಲೋ ಮಾಡ್ತಾ ನಿನಗೆ ಫುಡ್ ಇಡ್ತಿದ್ದಾಳೆ. ಯಾವ ದಿನ ಯಾವ ಫುಡ್ ಎಷ್ಟು ಗ್ರಾಮ್ ಇಡಬೇಕಂತ ಅವಳು ನಿನಗೆ ಇಡ್ತಾಳೆ. ನೀನು ಇಟ್ಟಿದ್ದನ್ನು ತಿನ್ನಬೇಕಷ್ಟೇ, ಎಕ್ಸ್ಟ್ರಾ ಫುಡ್ ಇಡೋದಕ್ಕೆ ಕೇಳಬೇಡ, ಯಾವುದನ್ನು ಬಿಡದೆ ತಿನ್ನು ಅಂತ ಗದರಿಸೋ ಅಷ್ಟರಲ್ಲೇ ಒಂದೇ ಏಟಿಗೆ ಇಷ್ಟೆಲ್ಲದ ಪಲ್ಯವನ್ನು ಕೂಡ ಬಾಯಿಗಿಟ್ಕೊಂಡು ಉಪ್ಪು ಖಾರ ಇಲ್ಲದ ಪಲ್ಯಗಳನ್ನ ಕಷ್ಟಪಟ್ಟು ತಿಂತಿದ್ದಾಳೆ. ಕತೆ ಮುಂದುವರಿಯುತ್ತೆ. ವಿಡಿಯೋ ಮುಂಚಿತವಾಗಿ ನೋಡಲು ಪ್ರತಿಲಿಪಿಲಿ ಹೋಗಿ ನೋಡಿ.